ನೀನೇನೆ ಓಹೋ ಕಣ್ಣಲ್ಲೂ ನೀನೇನೆ ಓಹೋ ಎಲ್ಲೆಲ್ಲೂ ನೀನೇ ಕಾಡುವೆ ಯಾರೇ ಯಾರೇ ಬೇಗ ಮಾರೆ ನಾನಿನ್ನಯ ಕೈಸರೆ ಓಹೋ ಕಣ್ಣಲ್ಲೂ ನೀನೇ ಓಹೋ ಕಣ್ಣಲ್ಲೂ ನೀನೇ ಓಹೋ ಕಲ್ಲಲ್ಲೂ ನೀನೇ ಕಾಡುವೆ ಶಾಕುಂತಲೆಯ ಮೈ ಮಾಟಕ್ಕೆ ಕವಿ ಕಾಳಿದಾಸನೇ ಮನಸೋತು ಹೋದ. ಪಾರ್ವತೀ ದೇವಿಯ ಅಂದಕ್ಕೆ ಶಿವ ಪರಮಾತ್ಮನೇ ಮನಸೋತು ಹೋದ. ರಂಬೆ ಊರ್ವಶಿ ಮೇನಕೆಯರ ಅಂದಕ್ಕೆ ದೇವೇಂದ್ರನೇ ಮನಸೋತು ಹೋದ. ಸರ್ಪದ ಎಡೆಯಲ್ಲಿರುವ ಮಹಾಲಕ್ಷ್ಮಿಯ ಅಂದಕ್ಕೆ ದೇವರೇ ಮನಸೋತು ಹೋದ. ದೇವಾನು ದೇವರುಗಳೇ ಒಂದು ಹೆಣ್ಣಿಗಾಗಿ ಮನಸೋತಿರುವಾಗ ಇನ್ನು ನರಮಾನವನಾದ ನಾನು ಒಂದು ಹೆಣ್ಣಿಗಾಗಿ ಆಸೆ ಪಡುವುದರಲ್ಲಿ ತಪ್ಪೇನೂ ಇಲ್ಲ. ಪಾರ್ವತಿ, ನಿನ್ನ ಸೌಂದರ್ಯ ಸವಿ ಉಣ್ಣಲು ನಾನು ಬಹಳ ದಿನಗಳಿಂದ ಕಾದಿದೆ. ಆದರೆ ಆ ಸುಂದರ ಸಮಯ ಕೂಡಿ ಬರಲೇ ಇಲ್ಲ. ಇವತ್ತು ಅತಳ ವಿತಳ ಪಾತಾಳ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡಿ ಬಂದರು ನಿನ್ನ ಸೌಂದರ್ಯ ಸವಿ ಉಣ್ಣದೆ ಬಿಡಲಾರ ಈ ಸಿಮಿಕೇರಿಯ ಕಾಮರಾಜ. ಪಾರ್ವತಿ, ಈ ರೋಡಿನಲ್ಲಿ ನೀನು ನೀರಿಗಾಗಿ ಬರುತ್ತೀಯಾ ಎಂದೇ ನಿನಗಾಗಿ ಕಾದಿ ಕುಳಿತಿರುವೆ. ಹೋ ನಾ ಬಯಸಿದ ಹಕ್ಕಿ ಈ ಕಡೆನೇ ಬರ್ತಾ ಇದೆ. ಬರಲಿ ನೋಡೋಣ. ಯಾರು ನೀವು? ದಾರಿ ಬಿಡಿ, ನಾನು ಮನೆಗೆ ಹೋಗ್ಬೇಕು. ಪಾರ್ವತಿ, ಕಣ್ಣಿಟ್ಟ ಕನ್ಯಾಮಣಿ ಪಾರ್ವತಿ, ನನ್ನ ಕನಸಿನಲ್ಲಿ ಬಂದು ಕಾಡುವ ಕನ್ಯಾಮಣಿ ಪಾರ್ವತಿ, ನನಗೊಲಿಯಿತು ಇಂದು ಬಹುದಿನದ ಬೇಟೆ. ನಿನ್ನ ಸೌಂದರ್ಯ ಸವಿ ಉಣ್ಣಲು ಈ ಬೇಟೆಗಾರನ ಮನಸ್ಸು ಹಂಬಲಿಸುತ್ತದೆ. ಲೇ ಪಾರ್ವತಿ, ನಿನ್ನ ಹಸಿ ತುಟಿಗಳಿಂದ ನನಗೊಂದು ಬಿಸಿ ಮುತ್ತನ್ನು ಕೊಡಬಾರದೆ? ಸುತ್ತೇಳು ಹಳ್ಳಿಗೆ ಒಡೆಯ ನೀವು. ಹಸಿದು ಬಂದವರಿಗೆ ಅನ್ನ ಹಾಕೋ ದಯಾಮಯಿ ನೀವು. ನಮ್ಮಂತ ಬಡಪಾಯಿಗಳ ಮೇಲೆ ಕಣ್ಣು ಹಾಕೋದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವಾ? ನಾಚಿಕೆ ನಾಚಿಕೆಯನ್ನು ನಾಲ್ಕು ಗೋಡೆ ಮಧ್ಯೆ ಇಟ್ಟಾಗಲೇ ನಮ್ಮ ಸಂಸಾರ ಎಂಬ ನೌಕೆ ಮುಂದೆ ಸಾಗುವುದು. ಆ ನಾಚಿಕೆಯನ್ನು ನೀನು ಸೀರೆಯ ಸೆರಗಿನಲ್ಲಿ ಸುತ್ತಿಕೊಂಡು ತಿರುಗಾಡಿದರೆ ಬಂಡ ಜನರ ಪುಂಡತನ ಹೆಚ್ಚಾಗುತ್ತದೆ. ಲೇ ಪಾರ್ವತಿ,
ನಿನ್ನ ಸೌಂದರ್ಯ ಸವಿ ಉಣ್ಣಲು ಈ ಬೇಟೆಗಾರನ ಮನಸ್ಸು ಹಂಬಲಿಸುತ್ತಿದೆ. ನೋಡು, ನಿನ್ನಂತ ಕಿರಾತಕನ ಮಾತಿಗೆ ಮನಸ್ಸೋತು ನನ್ನ ದೇಹವನ್ನು ಅರ್ಪಿಸೋದಿಲ್ಲ ಈ ಕನ್ನಡ ನಾಡಿನ ಕುವರಿ. ಈ ಕನ್ನಡ ನಾಡಿನ ಹುಟ್ಟಿದ ಈ ನನ್ನ ದೇಹ ನನ್ನ ಕೈ ಹಿಡಿದ ನನ್ನ ಗಂಡನಿಗೆ ಮಾತ್ರ ಮೀಸಲು. ಪಾರ್ವತಿ ಪಾರ್ವತಿ ಪಾರ್ವತಿ, ನಿನ್ನ ದೇಹದ ಅಂಗಾಂಗಗಳನ್ನು ಆ ಬಡಪಾಯಿ ಶಿವಶಂಕರನಿಗೆ ಅಭಿಷೇಕ ಮಾಡಿದೀಯಾ? ಒಮ್ಮೆ ನೋಡಬಾರದೆ ಈ ವಿಕ್ರಾಂತ್ ಗೌಡನ ಅರಮನೆಯನ್ನು? ನೀ ಹೂ ಅಂದರೆ ಹೂವಿನ ಪಲ್ಲಕ್ಕಿ ಮಾಡಿ ಅದರಲ್ಲಿ ನಿನ್ನನ್ನು ಅರಮನೆಯಲ್ಲಿ ಆ ಮಹಾರಾಣಿಯನ್ನಾಗಿ ಮಾಡಿ ನಿನ್ನ ಕಾಲದಡಿ ರಾಶಿ ರಾಶಿ ಹಣಗಳನ್ನೇ ತಂದು ಸುರಿಯುವೆ. ಎಲ್ಲೋ ನೀಚ, ನನ್ನ ವಂಶದ ಕುಡಿ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಹೀಗಿರುವಾಗ ಪರಸ್ತ್ರೀ ಮೇಲೆ ಕಣ್ಣು ಹಾಕುವೆಯೇನೋ ಅಯೋಗ್ಯ. ನೋಡು, ಅರಮನೆಯಲ್ಲಿ ಬೆಳೆದಿರೋ ಪಾರಿವಾಳ ಪಂಜರವನ್ನು ಸೇರುವುದನ್ನು ಬಿಟ್ಟು ಈ ನಿನ್ನ ಕಂತ್ರಿ ಬುದ್ಧಿಯಿಂದ ಸೆರೆಮನೆ ಎಂದಿಗೂ ಸೇರುವುದಿಲ್ಲ, ನೆನಪಿಟ್ಟುಕೋ. ಎಚ್ಚರದಿಂದ ಮಾತನಾಡು. ಈ ವಿಕ್ರಾಂತ್ ಗೌಡನ ಸರ್ಪದಡಲಿ ಸಿಲುಕಿರುವೆ. ಹೆಚ್ಚಿಗೆ ಮಾತನಾಡಿದರೆ ನಿನ್ನನ್ನು ಜೀವಂತವಾಗಿ ಸುಟ್ಟು ಹಾಕಿ ಬಿಡುತ್ತೇನೆ. ಈ ಸತಿ ಸಾಧ್ವಿ ಶಿರೋಮಣಿ ಮಹಿಮೆ ಏನು ಅಂತ ನಿನ್ನಂಥವನಿಗೇನೋ ಗೊತ್ತು. ಸೂಳೆಯರ ಶರಗನ್ನು ಹಿಡಿದ ಜಗ್ಗೋ ನೀನೊಬ್ಬ ಶಕುನಿ. ನೀನು ದುಡ್ಡಿನ ಮಧವೇರದ ಮಧಾನ. ನೀನು ಬಿಟ್ಟು ಬಿಡೋ ಈ ನಿನ್ನ ಭ್ರಾಂತಿಯನ್ನು. ಲೇ ಪಾರ್ವತಿ, ಬಡತನದ ಬಂಧನದಲ್ಲಿ ಬೆಳೆದಿರುವ ನಾಯಿ ನೀನು. ನಿನಗೆ ಇಷ್ಟು ಸೊಕ್ಕು ಇದೆ ಅಂದರೆ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ಹುಲಿ ನಾನು. ನನಗೆಷ್ಟಿರಬೇಡ. ಲೇ ಪಾರ್ವತಿ, ಹಿಂದೆ ಕಿತ್ತು ಬಿಸಾಕು ನಿನ್ನ ಮಾಂಗಲ್ಯವನ್ನು. ಧರ್ಮದ ಕೂಸು ಹೊತ್ತ ನಿನ್ನ ಗರ್ಭವನ್ನು ಹಿಂದೆ ಕೊನೆಗಾಣಿಸು. ಆಮೇಲೆ ನನ್ನ ಅರಮನೆಯಲ್ಲಿ ಗರತಿಯಾಗಿ ಬಾಳುವೆ. ಎಲ್ಲೋ ನೀಚ, ಕಂಡವರ ಮನೆಯನ್ನು ಹಾಳು ಮಾಡಿ ದಿನಕ್ಕೊಂದು ಹೆಣ್ಣಿನ ಜೊತೆಗೆ ಚಕ್ಕಂದ ಮಾಡೋ ನಿನ್ನಂಥವನಿಗೆ ಮಾಂಗಲ್ಯದ ಬೆಲೆ ಏನು ಅಂತ ಏನೋ ಗೊತ್ತು. ಮೈ ಮೇಲೆ ಕೋಟಿ ಒಡವೆ ಇದ್ದರೂ ಕೂಡ ಮಾಂಗಲ್ಯ ಇಲ್ಲದೆ ಹೋದ್ರೆ ಆ ಹೆಣ್ಣಿನ ಬಾಳು ತಿಪ್ಪೆಯಲ್ಲಿರೋ ನಾಯಿಗಿಂತ ಕೀಳು. ನಯ ವಂಚಕ ನಾಯಿ. ಲೇ ಪಾರ್ವತಿ, ನಿನಗಿನ್ನೂ ಈ ವಿಕ್ರಾಂತ್ ಗೌಡನ ಬಗ್ಗೆ ಗೊತ್ತಿಲ್ಲ. ಹದೇರೆ ಬಂದು ಹಾದರಕ್ಕೆ ಕೈ ಹಾಕುವ ನಿನ್ನಂತ ಹಾದರಗಿತ್ತಿಯರಲ್ಲ ಹಂಗೈಯಲ್ಲಿ ಬುಗುರಿ ಅಂತ ಆಟ ಆಡಿಸಬಲ್ಲ ಈ ವಿಕ್ರಾಂತ್ ಗೌಡ. ಮಾಂಗಲ್ಯದ ಬಗ್ಗೆ ನನಗೆ ತಿಳಿಸುವೆಯಾ? ಕೊರಳಲ್ಲಿ ಮಾಂಗಲ್ಯ ಕಟ್ಟಿಕೊಂಡು ಮುತ್ತೈದೆಯಾಗಿ ಬಾಳುತ್ತೇನೆಂದು ಹೇಳು. ಬೇರೊಬ್ಬನ ಜೊತೆ ಮಂಚ ಹತ್ತುವಾಗ ಅದೇ ಮಾಂಗಲ್ಯವನ್ನು ಬಿತ್ತು ಕಾಮ ಸುಖ ಪಡುವ ಸೂಳೆಯರಷ್ಟಿಲ್ಲ ಈ ಕಲಿಯುಗದಲ್ಲಿ. ಅದು ನಿನಗೆ ಗೊತ್ತೇ? ನಿನಗೆ ಗೊತ್ತೇ? ಎಲ್ಲ ಗೌಡ, 5 ಮುತ್ತು ರತ್ನಗಳನ್ನು ಪಡೆದಿರುವ ಈ ಮುತ್ತೈದೆಯನ್ನು ಕೆನಕಲು ಬಂದಿದ್ದೆ. ಆದ್ರೆ ನಿನಗೆ ಭೂಮಿ ಮೇಲೆ ಬದುಕೋದಕ್ಕಷ್ಟೇ ಅಲ್ವೋ, ಸತ್ತ ಮೇಲೆ ಸಮಾಧಿ ಮಾಡೋದಕ್ಕೂ ಕೂಡ ಜಾಗ ಸಿಗದ ಹಾಗೆ ಮಾಡುತ್ತಾರೆ ಈ ಗರತಿಯರು. ಈ ಗರತಿಯರು ಈ ದೇಶದ ರತ್ನ ಇದ್ದ ಹಾಗೆ. ಆ ಗರತಿಯರ ತಂಟೆಗೆ ಏನಾದ್ರೂ ಬಂದಿದ್ಯಾ ಆದ್ರೆ ನಿನ್ನ ಪರಿಣಾಮ ನೆಟ್ಟಗಾಗುವುದಿಲ್ಲ, ಎಚ್ಚರ. ಗರತಿ ಗರತಿ ಗರತಿ. ನಂಬಿದ ಪತಿ ಪಕ್ಕದಲ್ಲೇ ಇದ್ದರು ಬೇರೊಬ್ಬನ ತೋಳತಕ್ಕೆಯಲ್ಲಿ ದಿನ ರಾತ್ರಿ ಸೆರಗಾಸುವ ನಿನ್ನಂತ ಭಾರತೀಯರೆಷ್ಟಿಲ್ಲ ಈ ಸಮಾಜದಲ್ಲಿ. ಮಿಂಡನಿಗಾಗಿ ಗಂಡನನ್ನೇ ಕೊಲೆ ಮಾಡುವ ನಿನ್ನಂತ ಗರತಿಯರೆಷ್ಟಿಲ್ಲ ಈ ಸಮಾಜದಲ್ಲಿ. ಒಂದು ಮದುವೆಯಾದ ಹೆಣ್ಣು ಗಂಡನೆದುರಿಗೆ ಮಿಂಡನಿಗೆ ಅನ್ನ ಎಂದು ಗಂಡ ಹೋದ ಮೇಲೆ ಅದೇ ಅಣ್ಣನ ಸರಸ ಸಲ್ಲಾಪವಾಡುವ ನಿನ್ನಂತ ಗರತಿಯರಷ್ಟಿಲ್ಲ ಈ ಸಮಾಜದಲ್ಲಿ. ಅಂಥದರಲ್ಲಿ ನಿನ್ನಂತ ಗರತಿಯರನ್ನು ಸಾಲು ಸಾಲಾಗಿ ಕೊಂಡುಕೊಳ್ಳಬಲ್ಲ ಈ ವಿಕ್ರಾಂತ್ ಗೌಡ ಸುಮ್ಮನೆ ಅದನ್ನೆಲ್ಲ ಬಿಟ್ಟು ನನ್ನ ಜೊತೆ ಬಂದು ಬಿಡು. ಎಲ್ಲೋ ನೀಚ,
ದೇವರ ನೈವೇದ್ಯ ದೇವರಿಗೆ ಸಲ್ಲಿದ್ದು ಆಯ್ತು, ಆ ದೇವರ ಪ್ರಸಾದ ಕೊಟ್ಟಿದ್ದು ಆಯ್ತು. ದೇವರಿಗಾಗಿ ಮಾಡಿರುವ ನೈವೇದ್ಯವನ್ನು ನಿನ್ನಂತ ನಾಯಿಗೆ ಎಂದಿಗೆ ಹಾಕುವುದಿಲ್ಲ. ಯಾಕಂದ್ರೆ ನಿನ್ನಂತ ನಾಯಿನೇ ಬೇರೆ, ನಿಯತ್ತಿನ ನಾಯಿನೇ ಬೇರೆ. ಅದನ್ನ ಚೆನ್ನಾಗಿ ತಿಳಿದುಕೋ. ಲೇ ಪಾರ್ವತಿ, ನಿನ್ನ ಉಪದೇಶ ಕೇಳಲು ಬಂದಿರುವ ಹುಚ್ಚ ನಾನಲ್ಲ, ನಿನ್ನ ಸೌಂದರ್ಯ ಉಣ್ಣಲು ಬಂದಿರುವ ನಲ್ಲ. ಲೇ ಪಾರ್ವತಿ, ನಿನ್ನ ಬರುಡಾದ ಬದುಕನ್ನು ಬಡತನದಲ್ಲಿ ವ್ಯರ್ಥ ಮಾಡಿಕೊಳ್ಳದೆ ಒಪ್ಪಿಕೋಬಾರದೆ ಈ ವಿಕ್ರಾಂತ್ ಗೌಡನ ದೇಹವನ್ನು. ನಿನ್ನ ಆಸೆಯನ್ನು ನಾನು ಎಂದಿಗೂ ತೀರಿಸುವುದಿಲ್ಲ. ದಾರಿ ಬಿಡು, ನಾನು ಮನೆಗೆ ಹೋಗ್ಬೇಕು. ಹುಲಿಯ ಕೈಯಲ್ಲಿ ಜಿಂಕೆ ಸಿಕ್ಕರೆ ಬೇಟೆಯಾಡುವುದು ಬಿಡುತ್ತದೆ, ಗರುಡನ ಕಣ್ಣಿಗೆ ಸರ್ಪ ಸಿಕ್ಕರೆ ಕುಕ್ಕಲಾರುವುದು ಬಿಡುತ್ತದೆ. ಹಾಗೆಯೇ ನನ್ನ ಕೈಯಲ್ಲಿ ಸಿಕ್ಕಿರುವೆ ನೀನು, ನಿನ್ನ ಸೌಂದರ್ಯ ಸವಿ ಉಣ್ಣದೆ ಬಿಡುತ್ತಾನೆಯಾ? ಬಿಡುವುದೇ ಇಲ್ಲ. ಥು, ಪಾಪಿ, ಈ ಗರತಿಯ ದೇಹ ಪ್ರಜ್ವಲಿಸುವ ಅಗ್ನಿ ಕುಂಡ ಇದ್ದ ಹಾಗೆ ನನ್ನನ್ನು ಮುಟ್ಟಲು ಬಂದಿದ್ಯಾ ಆದ್ರೆ ನಿನ್ನ ದೇಹ ಸುಟ್ಟು ಬೂದಿಯಾಗಿ ಹೋಗುವುದು. ಈ ಗರ್ಭಿ ನೀನು ಕೆನಕಲು ಬಂದಿದ್ಯಾ ಆದ್ರೆ ಸರ್ಪವಾಗಿ ನಿನ್ನನ್ನು ಕಚ್ಚಿ ಸಾಯಿಸದೆ ಬಿಡುವುದಿಲ್ಲ. ಎಚ್ಚರ. ಹುಚ್ಚರೆಸೆದರು ಮುಂದಿನ ನುಡಿಯನ್ನು. ನೀನು ಹೇಳಿದೆಯಲ್ಲ ಸತ್ಯ ಏನೆಂಬುದು ಅಂತ. ಆ ಸತ್ಯ ನಿನಗರಿಯುವಾಗ ಬೇಕಾದರೆ ನಿನ್ನ ಹೊತ್ತದಲ್ಲಿ ನಾನು ಕೈ ಹಾಕಲೇಬೇಕು. ಈ ವಿಕ್ರಾಂತ್ ಗೌಡನ ಸಿದ್ಧಾಂತ ನೆನೆಸಿಕೋ. ನಿನ್ನಂತರಂಗದ ದೇವರನ್ನು ನಾನಿನ್ನ ಬಿಡಲಾರೆ. ಬದ್ಮಾಶ್, ಬಿಡುವವಳ ಕೈಯನ್ನು ಬಿಟ್ಟರೆ ನಿನ್ನ ಪ್ರಾಣ ಉಳಿದಿತ್ತು, ಇಲ್ಲವಾದರೆ ಹೋಗುವುದು ನಿನ್ನ ಪ್ರಾಣ ಪಕ್ಷಿ. ಯಾರಲೇ ನೀನು? ನಾ ಕಣ್ಣಿಟ್ಟ ಕನ್ಯಾಮಣಿಯನ್ನು ರಕ್ಷಿಸಿ ಬಂದಿರುವ ಷಂಡನ ಮಗನೇ. ಓ, ಏನಿದು ವಿಷ್ಣುದಾದ? ಆಶ್ಚರ್ಯವಾಯಿತಲ್ಲ. ಕಷ್ಟಕಾಲದಲ್ಲಿ ಮೇಲೆ ಕುಳಿತಿರುವ ದೇವರು ಬರ್ತಾನೋ ಬಿಡ್ತಾನೋ ನನಗಂತೂ ಗೊತ್ತಿಲ್ಲ. ಹೋದರೆ ಈ ದಾದ ವಿಷ್ಣು ದಾದ ಬಂದೇ ಬರ್ತಾನೆ. ಗೌಡ ಪರಸ್ತ್ರೀಯರ ಮೇಲೆ ಕಾಮ ತೀರಿಸಿಕೊಳ್ಳಲು ನಾಯಿಯ ತರ ದೊಲ್ಲು ಸೋರಿಸುತ್ತಿರುವಲ್ಲ, ನಾಚಿಕೆ ಆಗಬೇಕು ನಿನ್ನ ಏಸಿ ಜನ್ಮಕ್ಕೆ. ವಿಷ್ಣು ದಾದ, ಕುಡಿದು ಬಂದು ಮಾತನಾಡಿರುವಿಯಾ? ಆರ್ ಯು ಓಕೆ? ಎಸ್, ಐ ಆಮ್ ಓಕೆ. ಹಾಗಾದರೆ ಈ ಭೇಟಿಯನ್ನು ನಾನು ಅನುಭವಿಸಲೇಬೇಕು. ಏಕೆಂದರೆ ಇದು ನನ್ನ ಬಹುದಿನದ ಬೇಟೆ. ಲೇ ಗೌಡ, ಇನ್ನೊಂದು ಮಾತು ಅಶ್ಲೀಲವಾಗಿ ಹೊರಬಿದ್ದರೆ ನಿನ್ನ ಉಸಿರಿಗೆ ಹಿಂದೆ ನಾಂದಿ ತಾಯಿಯದೆ ಹಾಲು ಕುಡಿಯು ಗೌಡ ಪರಸ್ತ್ರೀಯರ ಮೇಲೆ ಕಾಮ ಪಡುವನು ನಾನಲ್ಲ. ಸುಮ್ಮನೆ ಹೇಳುತ್ತಿರುವೆ, ಹೊರಟು ಹೋಗು ಇಲ್ಲಿಂದ. ವಿಷ್ಣುದಾದ, ನೀನು ರೌಡಿ ರಾಜ. ಹೆಣ್ಣು ಹಣ್ಣು ಮಣ್ಣು ಇವು ಎಲ್ಲವೂ ನಿನಗೆ ಒಂದೇ ತರ. ಈ ಬೇಟೆಯನ್ನು ಮೊದಲು ಬೇಕಾದರೆ ನೀನೇ ಅನುಭವಿಸು, ನಂತರ. ಲೇ ಗೌಡ, ಹಾಗಾದರೆ ರಸವೇರಿದ ರಸಗುಲ್ಲೋತ್ರ ಸಾಕಿರುವ ನಿನ್ನ ಮಗಳನ್ನು ಕೊಳಿಸವ್ಯಾ ನನ್ನ ಅಂತಃಪುರಕ್ಕೆ? ಹೆಚ್ಚಿಗೆ ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ನಾಯಿಗೆ ಹಾಕಿ ಬಿಡುತ್ತೇನೆ ಮಗನೇ. ಪಾಪ ಗೆಳೆಯ ಎಂದು ಮಮಕಾರದಿಂದ ಮಾತನಾಡಿದರೆ ನನ್ನ ಮಗಳ ಮೇಲೆ ಕಣ್ಣು ಹಾಕುವಿಯಾ ಮಗನೇ? ಈ ವಿಷ್ಣು ತಾದ ಸಾಮಾನ್ಯದವನಲ್ಲ, ಕಿರಾತಕ. ಲೇ ಗೌಡ, ಸುಮ್ಮನೆ ಹೇಳುತ್ತಿರುವೆ, ಹೊರಟು ಹೋಗು ಇಲ್ಲಿಂದ. ಇಲ್ಲವಾದರೆ ನೀನು ಕೋಟಿ ಕೋಟಿ ಗಳಿಸಿರುವ ಆಸ್ತಿಯನ್ನು ಅನುಭವಿಸದೆ ಏರಬೇಕಾಗಿತ್ತು ಹಿಂದೆ ನಿನ್ನ ಅಂತಿಮ ಯಾತ್ರೆ. ಈ ವಿಷ್ಣು ದಾದನನ್ನು ನಾನು ಎದುರು ಹಾಕಿಕೊಂಡರೆ ನನ್ನ ಬಿಸಿನೆಸ್ಗೆ ಅಂತಿಮ ತೆರೆ ಬಿದ್ದಂತಾಗುತ್ತದೆ.
ಸುಮ್ಮನೆ ಇಲ್ಲಿ ತಪ್ಪಾಯಿತೆಂದು ಕೇಳಿದರೆ ನನಗೇ ಒಳ್ಳೆಯದು. ವಿಷ್ಣು ದಾದಾ, ಐ ಆಮ್ ಸಾರಿ, ನಾನಿನ್ನು ಹೋಗಿ ಬರುತ್ತೇನೆ. ನನ್ನನ್ನು ಎದುರಾಕಿಕೊಂಡವರಿಗೆ ಆಪತ್ತು ಖಂಡಿತ. ಯಾರಮ್ಮ ನೀನು? ಇಂಥ ದುಷ್ಟನ ಕೈಯಲ್ಲಿ ಸಿಲುಕಿರುವೆಲ್ಲ. ನೋಡಪ್ಪ, ಸರಿಯಾದ ಸಮಯಕ್ಕೆ ಬಂತು ಈ ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದಕ್ಕೆ ನಾನು ನಿನಗೆ ಯಾವಾಗಲೂ ಋಣಿಯಾಗಿದ್ದೇನೆ. ನದಿಗೆ ನೀರು ತರಲು ಹೋಗುತ್ತಿರುವಾಗ ಈ ಘಟನೆ ನಡೆಯಿತು. ಚಿಂತಿಸಬೇಡಮ್ಮ, ಚಿಂತಿಸಬೇಡ. ಇಂಥ ಸಕ್ಕಿನ ಶ್ರೀಮಂತರಿಗೆ ನಾನಿದ್ದೇನೆ. ಇಂಥವರನ್ನು ಬೇಟೆಯಾಡುವುದೇ ಕಾದು ಕುಳಿತಿದ್ದೇನೆ. ಇರಲಿ, ತಮ್ಮ ಹೆಸರೇನಮ್ಮ? ನನ್ನ ಹೆಸರು ಪಾರ್ವತಿ ಅಂತ. ಈ ಊರಿನ ಬಡ ರೈತನಾದ ಶಿವಶಂಕರನ ಹೆಂಡತಿ ನಾನು. ನರಸಿಂಹನ ಅತ್ತಿಗೆ. ನಾನು ಗರ್ಭಿಣಿ ಅಂತ ನೋಡಿದೆ. ನನ್ನ ಮೇಲೆ ಕಾಮದ ಕಣ್ಣು ಹಾಕಿಬಿಟ್ಟ ಈ ಶ್ರೀಮಂತ. ಅಳಬೇಡಮ್ಮ, ಅಳಬೇಡ. ಈ ಘಟನೆಯನ್ನು ನಿಮ್ಮ ಮನೆಯಲ್ಲಿ ಹೇಳಬೇಡ. ಏನಾದರೂ ತೊಂದರೆ ಆಗಿತ್ತೇನೋ? ಅವರ ನೀರಿನ ಕೊಡ ತಗೊಂಡು ನೀವು ಯಾಕೆ ಹೋಗಕ್ಕೆ ಬಂದಿರಿ? ಅಲ್ಲಿ ನನಗೆ ಹೇಳಿದ್ರೆ ನಾ ತಂದು ಕೊಡ್ತಿದ್ದೆ. ಅಪ್ಪಾರು ಹೇಳಿದ್ರು ನೀರಿಗೆ ಹೋಗ್ಯಾರಂತ, ಅದಕ್ಕೆ ಬಂದೆ. ಲೇಟ್ ಯಾಕೆ ಮಾಡಿದ್ರಿ ಅವರ? ಅಲ್ಲಮ್ಮ, ನಾನು ದಾರಿಯಲ್ಲಿ ಹೋಗುತ್ತಿರುವಾಗ ಆ ವಿಕ್ರಾಂತ ಗೌಡ ಬಲವಂತವಾಗಿ ನನ್ನನ್ನು ಎಳೆದಾಡಲು ಬಂದ. ಸರಿಯಾದ ಸಮಯಕ್ಕೆ ಬಂದು ಇವರು ನನ್ನನ್ನು ಕಾಪಾಡಿದ್ರು. ಅವರ ಗೌಡ ಹಿಂಗೆ ಮಾಡಿದ್ರೆ ಆ ಮಗ ನನ್ನ ಕೈಯಾಗ ಸಿಗುದಿತ್ತ, ಅವನ ಚಟ್ಟನ ಕೊಡ್ತಿದ್ದೆ. ಅಪ್ಪಾರ, ನೀವು ಯಾರಂತ ಗೊತ್ತಿಲ್ರಿ. ನಮ್ಮ ಅವ್ವರನ್ನ ಕಾಪಾಡೋದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳ್ರಿ ಅಪ್ಪಾರ ನಿಮಗೆ. ಇರಲಮ್ಮ, ಇರಲಿ. ಇದು ನನ್ನ ಕರ್ತವ್ಯ ಅಷ್ಟೇ. ಮದರಂಗಿ, ಇಲ್ಲಿ ನಡೆದ ಘಟನೆಯನ್ನು ಮನೆಯಲ್ಲಿ ಯಾರಿಗೂ ಹೇಳಬೇಡ. ಹೇಳಂಗಿಲ್ರಿ ಅವರ, ಬರ್ರಿ ಹೋಗೋಣ. ಆಯ್ತು, ನಡಿಯಮ್ಮ, ನಾವಿನ್ನು ಬರ್ತೀವಪ್ಪ. ಲೇ ಗೌಡ, ಮುಂದಿನ ಪ್ರವೇಶದಲ್ಲಿದೆ ಮಗನೇ ನಿನಗೆ ಮಾರಿ ಹಬ್ಬ. ಹರಾರ ಎಂದು ಹರ್ನ ಹತ್ರ ಶರಣಾಗಿ ವರ ಕೇಳಲು ಹೋದರೆ ಹಾರು ಇಲ್ಲದಾರ ಏನು ವರ ಕೊಟ್ಟ? ತ್ಯಾಗಿಗೆ ಭಕ್ತಿ ಕೊಟ್ಟ, ಯೋಗಿಗೆ ಮುಕ್ತಿ ಕೊಟ್ಟ, ಭೂಮಿಗೆ ಶಕ್ತಿ ಕೊಟ್ಟ. ಆದ್ರೆ ನನಗೇನು ವರ ಕೊಟ್ಟೆ ಹರ? ನೀನು ಕಲ್ಲಿನ ಗರ್ಭಗುಡಿಯಲ್ಲಿ ಕುಳಿತವನಾದ್ರೆ ನಾನು ತಾಯಿಯ ಗರ್ಭದಿಂದ ಜನಿಸಿ ಬಂದವಳು. ಈ ಭೂಮಿ ಮೇಲೆ ಹೆಣ್ಣನ್ನು ಸೃಷ್ಟಿ ಮಾಡಿದೆ. ಆ ಹೆಣ್ಣಿಗೆ ಆದಿಶಕ್ತಿ, ಪರಮಶಕ್ತಿ ಅಂತ ಹೆಸರಿಟ್ಟೆ. ಅದೇ ಹೆಣ್ಣಿನಿಂದ ಜನನ, ಅದೇ ಹೆಣ್ಣಿಗೋಸ್ಕರ ಮರಣ. ನಾನು ಹೊಂದಿಕೊಂಡಿರುವ ಕಾರ್ಯ ಇನ್ನುವರೆಗೂ ಯಾವುದೂ ತಪ್ಪಿಲ್ಲ.
ಮುಂದೂ ತಪ್ಪೋದು ಇಲ್ಲ. ಏಯ್! ಈ ಮಣಿಗೆ ನಾನೇ ರಾಜನಾಗಬೇಕೆಂದರೆ ರಾಣಿ ತರ ಮೆರೆಯುತ್ತಿರುವ ಆ ಈಶ್ವರಳನ್ನು ಮದುವೆ ಮಾಡಿಕೊಂಡು ನನ್ನ ಮೋಹದ ದಾವನ್ನು ತೀರಿಸಿಕೊಂಡು ಅವಳನ್ನು ಯಮನ ಪಾದಕ್ಕೆ ಸೇರಿಸಿದ್ರಾಯ್ತು. ಲೇ ವಿಕ್ರಾಂತ್ ಗೌಡ, ನಿನ್ನನ್ನು ಆದಷ್ಟು ಬೇಗ ತುಂಡು ತುಂಡಾಗಿ ಕತ್ತರಿಸಿ ಯಮನ ಪಾದಕ್ಕೆ ಕಳಿಸ್ಬಿಡ್ತಾನೆ. ಡ್ಯಾಡಿ ಏನ್ ಮಾಡ್ತಾ ಇದ್ದೀರಾ? ಓ ಐಶ್ವರ್ಯ, ಮಾವನವರು ಮನೆಯಲ್ಲಿ ಇಲ್ಲ, ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಐಶ್ವರ್ಯ, ಏನಾದರೂ ಕೆಲಸವಿತ್ತೆ? ಹೌದು ಮಾವ, ಕೆಲಸವಿತ್ತು, ಅದಕ್ಕೆ ಡ್ಯಾಡಿಯವ್ರನ್ನ ಕೇಳಿದೆ. ಐಶ್ವರ್ಯ, ನಿನ್ನ ಅಂದದ ಚಂದದ ಸೌಂದರ್ಯ ನೋಡಲು ನನ್ನ 2 ಕಣ್ಣುಗಳು ಸಾಲದು. ಆದಷ್ಟು ಬೇಗ ನಾವು ಇಬ್ಬರು ಮದುವೆ ಮಾಡಿಕೊಂಡು ಸುಖದಿಂದ ತೇಲಾಡೋಣ. ಏನಂತೆ ಚಿನ್ನ? ಮದುವೆ? ನಾನು ನಿನ್ನನ್ನ ಮದುವೆ? ಅದು ನಿನ್ನ ಕನಸಿನ ಮಾತು. ದಿನ ಬೆಳಗಾದ್ರೆ ಸಾಕು ಸಾರಾಯಿ ಸಿಗರೇಟ್ ಅಂತ ಸೇರ್ತಿರುವ ನಿನ್ನನ್ನ ನಾನ್ ಮದುವೆ ಆಗ್ಬೇಕೆ? ಅದೆಂದಿಗೂ ಸಾಧ್ಯವೇ ಇಲ್ಲ. ಲೇ ಐಶ್ವರ್ಯ, ನನಗೇನು ಕಡಿಮೆ ಆಗಿದೆ ಹೇಳು? ನಿನ್ನ ತಂದೆನೇ ಹೇಳಿದ್ದಾನೆ ನೀನು ನನಗೆ ಸ್ವಂತ ಅಂತ. ನೀ ಏನೇ ಹೇಳಿದರು ಐ ಡೋಂಟ್ ಕೇರ್. ಇನ್ನು ಮುಂದೆ ನನ್ನ ಅರಮನೆಗೆ ನೀನೇ ಮಾರಾಣೆ. ದಿನ ಬೆಳಗಾದ್ರೆ ಸಾಕು ಕಂಡ ಕಂಡ ಹೆಣ್ಣು ಮಕ್ಕಳ ಬಗ್ಗೆ ನೋಡಿ ಜಲಸಿರುವ ನಿನ್ನಂತ ನಾಯನ್ನ ನಾನ್ ಮದುವೆ ಆಗ್ಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ದಿನ ಬೆಳಗಾದ್ರೆ ಸಾಕು ರಕ್ತದಲ್ಲಿ ಕೈ ತೊಳೆಯುತ್ತಿರೋ ನಿನ್ನನ್ನ ನಾನ್ ಮದುವೆ ಆಗ್ಬೇಕೆ? ಎಂದಿಗೂ ಸಾಧ್ಯವಿಲ್ಲ. ನನ್ನ ಜೀವನ ನನ್ನ ಇಷ್ಟ, ಅದನ್ನು ಕೇಳೋದಕ್ಕೆ ನೀನ್ಯಾರು? ಲೇವಯರದ ಹೆಣ್ಣೆ, ನಾನು ಏನು ಬೇಕಾದ್ರೂ ಮಾಡುತ್ತೇನೆ. ಇದು ನನ್ನ ಸಾಮ್ರಾಜ್ಯ, ನನ್ನ ಇಷ್ಟ. ಆದರೆ ನೀನು ಬೇಕು ಅಷ್ಟೇ. ಬೇಕು ಅಂದ್ರೆ ಸಿಗೋದಕ್ಕೆ ನಾನೇನು ಸಂತೆಯಲ್ಲಿ ಸಿಗುವ ಹಣ್ಣಲ್ಲ. ನೋಡು, ನನ್ನ ಜೀವನ ನಾನು ಹೇಗ್ ಬೇಕಾದ್ರೂ ಇರ್ತೀನಿ, ಆದ್ರೆ ನಿನ್ನಂತ ಯೋಗ್ಯನ ಮಾತ್ರ ನಾನು ಯಾವತ್ತೂ ಮದುವೆ ಆಗ್ಲಾರೆ. ಲೇ ಸೊಕ್ಕಿನ ಹೆಣ್ಣೆ, ನನ್ನ ಸಿಟ್ಟು ನೆತ್ತಿಗೇರಿಸ್ಬೇಡ. ಈ ಮಾರ್ತಾಂಡ ಮನಸ್ಸು ಮಾಡಿದ್ರೆ ಮುಗೀತು. ನೀನೇ ಅಷ್ಟ ಅಲ್ಲ, ಸೊಕ್ಕಿನಿಂದ ಮರಾಡ್ತಿರುವ ಸೌಂದರ್ಯದ ಹುಡುಗಿರನ್ನು ಸವೇದ ಬಿಡೋದಿಲ್ಲ ಈ ಮಾರ್ತಾಂಡ. ಒಪ್ಪಿ ಮದುವೆಯಾದರೆ ಸರಿ, ಇಲ್ಲದಿದ್ದರೆ ಬಲವಂತವಾಗಿ ಮದುವೆಗೆ ಒಪ್ಪಿಸಬೇಕಾಗುತ್ತದೆ. ನೀನಪ್ಪ ಗಣಸ ಅಲ್ಲ, ಕೋಟ್ಯಾಂತರ ಆಸ್ತಿಗೆ ಒಡತಿ ನಾನು. ನನ್ನನ್ನು ಮದುವೆ ಆಗ್ತೀನಿ ಅಂತ ಬರ್ತಾ ಇದೆಯಲ್ಲ, ನಿನಗೇನೋ ಯೋಗ್ಯತೆ ಇದೆ? ಯೋಗನೂ ಇಲ್ಲ, ಯೋಗ್ಯತೆನೂ ಇಲ್ಲ. ಲೇಚಿಲ್ಲ, ನಾನು ಗಂಡಸು ಹೌದೋ ಇಲ್ಲೋ ಅನ್ನೋದನ್ನು ನಿನಗೆ ತೋರಿಸುವೆ. ನೀವು ಅಂದರೆ ಈಗಲೇ ತೋರಿಸುವೆ, ಬೇಡ ಅಂದರೆ ಮದುವೆಯ ನಂತರ ತೋರಿಸುವೆ. ಏನಂತೀಯ ಚಿನ್ನಾಳು ಮರೇ? ಈಗಲೇ ನನ್ನ ತಂದೆಯವ್ರನ್ನ ಕರೆದು ಈ ವಿಷಯವನ್ನು ಅವ್ರಿಗೆ ತಿಳಿಸ್ತೀನಿ. ಲೇಚಿಲ್ಲ, ನಿನ್ನ ತಂದೆ ಅಂಜೋಕೆ ನನ್ನ ಸಾಚ ಅನ್ಕೊಂಡಿಯಲ್ಲೇ? ನಿನ್ನ ತಂದೆ ಏನ್ ರಾಮಾಯಣದ ರಾವಣನ? ಇಲ್ಲ, ಮಹಾಭಾರತ ದುರ್ಯೋಧನ. ಹೋಗಲೇ, ಹೋಗ, ಹೇಳ್ಕೊ ಹೋಗ, ನನಗೇನು ಭಯವಿಲ್ಲ. ಆದಷ್ಟು ಬೇಗ
ಇವಳ ಸುಂದರವಾದ ದೇಹವನ್ನು ಸವಿದು ಬೀದಿಗೆ ಬಿಸಾಕಿದ್ರಾಯ್ತು. ಲೇ ಸ್ವರ್ಯ, ಹೋಯಿತು ನಿನ್ನ ಪ್ರಾಣ. ಗೌಡ್ರೆ ಗೌಡ್ರೆ, ಸಂಗು, ಇದೇನಿದು ದಿಢೀರ್ನ ಮನೆಗಂತ ಬಂದಿದ್ಯಲ್ಲ? ತಂದೆಯವ್ರ ಹತ್ರ ಏನಾದ್ರೂ ಕೆಲಸವಿತ್ತೆ? ಹೌದ್ರಿ ಕೆಲ್ಸ ಇತ್ರಿ. ಕಬ್ಣ್ಯಾಗ ಕಸ ತೆಗಿಯಾಕ 25 ಆಳು ಹೇಳಿದ್ರಿ. ಬಿಸಿಲಾಗ ಕುಂತು ಸಾಕಾತ್ರಿ, ಅದಕ್ಕೆ ಕೇಳಾಕಂತ ಬಂದ್ರಿ ಅವ್ರ. ಸಂಗು, ತಂದೆಯವ್ರು ಬಂದ ನಂತರ ವಿಷಯವನ್ನೆಲ್ಲ ತಿಳಿಸ್ತೀನಿ, ಓಕೆನಾ? ಆಯ್ತ್ರಿ ಅವರ, ನಾ ಇನ್ನು ಬರ್ತೀನಿ. ಗೌಡ್ರು ಬಂದ ಮೇಲೆ ತಪ್ಪದ ಹೇಳ್ರಿ. ಸಂಗು, ನಿಂತ್ಕೋ. ಬಾಗಲಕೋಟೆಯಲ್ಲಿ ಸ್ವಲ್ಪ ಕೆಲಸವಿದೆ, ಆದಷ್ಟು ಬೇಗ ಕಾರೆಲ್ಲ ಕ್ಲೀನ್ ಮಾಡು, ಹೋಗೋಣ. ಅವ್ರ ಹಂಗಾದ್ರೆ ಹಿಂಗೆ ಹೋಗಿ ಹಂಗೆ ಬರ್ತೀನಿ ರೀ. ಮತ್ತು ಬಾಗಲಕೋಟೆ ಬರುವಾಗ ಬಿಸಿ ಬಿಸಿ ಬಜ್ಜಿ ತಿಂದು ಬಂದ್ರ ಆತ. ಹಿಂದೂ ಆ ಸಂಖ್ಯಾ ಬರೆದಿದ್ದರೆ ಆ ಈಶ್ವರನಿಗೆ ಒಂದು ಗತಿ ಕಾಣಿಸಬಹುದಾಗಿತ್ತು. ಲೇಚಿಲ್ಲ, ಈ ರಣ ಬೇಟೆಗಾರನಿಂದ ಹಿಂದೂ ಗುರಿ ತಪ್ಪಿಸಿಕೊಂಡಿರಬಹುದು. ಆದರೆ ಈ ಬೇಟೆಗಾರ ಹಿಂದೂ ಸಮಯ ಬಿಟ್ಟಿದ್ರೆ ಒಂದಿನ ಹೊಡೆದೇ ಹೊಡಿತೀನಿ. ನೆನಪಿನಲ್ಲಿ ಉಳಿದವಳಿಗೆ ಏನು ಗೊತ್ತು? ನೆನೆಸಿಕೊಂಡು ಕೊರಗಿದವನ ತಂಕ. ಮೌನ ಮುರಿದ ಮಲ್ಲಿಗೆ ಏನು ಗೊತ್ತು? ಮೌನ ಮುರಿದ ಮಲ್ಲನ ಮನದಾಳದ ತಂಕ. ಲೇ ಉಸುರುವಳ್ಳಿ ಹೆಣ್ಣೆ, ಕಚ್ಚದ ಬಿಡಲಾರೆ ನಿನ್ನ ಕೆಂಪಾದ ಕೆಣ್ಣೆ.